ನಮಸ್ಕಾರ, ನಾನು ಬಿ.ಆರ್. ನಾಯ್ಡು. ದಿನ ಬೆಳಗಾದ್ರೆ ಸಾಕು 56 ಇಂಚಿನ ಎದೆ ಅಂತ ಬಡಾಯಿ ಕೊಚ್ಕೊಳ್ಳೋ ಇವತ್ತಿನ ಸರ್ಕಾರ ಚೀನಾ ಹೆಸರು ಕೇಳಿದ್ರೆ ಸಾಕು ಹೇಗ್ ನಡುಗುತ್ತೆ ಗೊತ್ತಾ? ಅಕ್ಷರಶಃ ಇವತ್ತಿನ ಪಿಎಂ ಚೀನಾ ಎದುರು ಹೇಡಿಯ ತರಹ ವರ್ತಿಸುತ್ತಿದ್ದಾರೆ. ನಮ್ಮ ಅರುಣಾಚಲ ಪ್ರದೇಶದ ಗಡಿಯಲ್ಲಿರುವ ಕಮ್ಯುನಿಟಿ ಲೀಡರ್ ಕೇರುಚಾರಲ್ಲಿನ ಡೆಪ್ಯೂಟಿ ಕಮಿಷನರ್ಗೆ ಅಧಿಕೃತ ಪತ್ರ ಬರೆದು ಕಣ್ಣೀರು ಹಾಕಿದ್ದಾರೆ. ನಮ್ಮ ಪೂರ್ವಜರ ಭೂಮಿಯಾದ ವೋಯಿಂಗ್, ಪಾನಿಯಾರ್, ಮಾರ್ಪನ್, ಪೊಟಂಗ್ ಲೇಕ್ ಮತ್ತು ತೀನ್ ದಿನ್ ಟಾಂಗ್ ಪ್ರದೇಶಗಳನ್ನು ಚೀನಾ ನುಂಗಿ ನೀರು ಕುಡಿದಿದೆ ಅಂತ. ಆದ್ರೆ ಇವತ್ತಿನ ಮೋದಿ ಸರ್ಕಾರ ಇಡೀ ದೇಶದ ಜನರಿಗೆ ಯಾರೂ ಬಂದಿಲ್ಲ, ಏನೂ ಆಗಿಲ್ಲ ಅಂತ ಹಸಿ ಸುಳ್ಳು ಹೇಳ್ತಿದೆ. ಗಡಿಯಲ್ಲಿ ಚೀನಾ ನಮ್ಮ ಭೂಮಿಯನ್ನ ಕುರಿ ಕತ್ತರಿಸಿದ ಹಾಗೆ ಕತ್ತರಿಸಿ ತಿಂತಾ ಇದ್ರು ಈ ಪ್ರಧಾನಿಗೆ ಚೀನಾ ವಿರುದ್ಧ ಒಂದು ಗಟ್ಟಿ ಧ್ವನಿ ಎತ್ತೋಕು ತಾಕತ್ತಿಲ್ಲ. ಒಮ್ಮೆ ನಮ್ಮ ಇತಿಹಾಸ ನೋಡಿ. 1947ರಲ್ಲಿ ಭಾರತ ಸ್ವತಂತ್ರವಾದಾಗ ದೇಶದಲ್ಲಿ ಹಸಿವಿತ್ತು, ಬಡತನವಿತ್ತು, ಸರಿಯಾದ ಶಸ್ತ್ರಾಸ್ತ್ರಗಳಿರಲಿಲ್ಲ. ಆದರೂ ನೆಹರು ಅವರ ಕಾಲದ ಆ ಬಡ ಭಾರತ ಚೀನಾದ ದೈತ್ಯ ಸೇನೆಯ ವಿರುದ್ಧ ಕಡುಕಲಿ ತರಹ ವೀರಾವೇಶದಿಂದ ಕಣ್ಣಲ್ಲಿ ಕಣ್ಣಿಟ್ಟು ಹೋರಾಡಿತ್ತು. ನಮ್ಮ ಸೈನಿಕರು ರಕ್ತ ಹರಿಸಿಯಾದರೂ ಚೀನಾಗೆ ಸಡ್ಡು ಹೊಡೆದಿದ್ದರು. ಆದ್ರೆ 2014ರ ನಂತರ ಈ ದೇಶಕ್ಕೆ ಒಬ್ಬ ಮಹಾಪುಕ್ಕಲ್ ಬಂದ್ರು. ಅವರ ಇವತ್ತಿನ ಡಿಜಿಟಲ್ ಇಂಡಿಯಾದಲ್ಲಿ ಅಂದ್ರೆ 2014ರ ನಂತರದ ಈ ಮೋದಿ ಯುಗ ಭಾರತದ ಇತಿಹಾಸದಲ್ಲೇ ಅತ್ಯಂತ ದುರ್ಬಲ, ಅತ್ಯಂತ ಹೇಡಿ ಮತ್ತು ಅಸಹಾಯಕ ಯುಗವಾಗಿ ಬದಲಾಗಿದೆ. ಇತಿಹಾಸದಲ್ಲೇ ಭಾರತ ಕಂಡ ಅತ್ಯಂತ ವೀಕ್, ಅತ್ಯಂತ ದುರ್ಬಲ ಪ್ರಧಾನಿ ಅಂದ್ರೆ ಅದು ಮೋದಿ ಅಂತ ಇವತ್ತು ಸಾಬೀತಾಗ್ತಿದೆ. ಯಾಕೆ ಗೊತ್ತಾ? ಇವರ ಇಡೀ 12 ವರ್ಷದ ಆಡಳಿತದಲ್ಲಿ ಚೀನಾ ವಿರುದ್ಧ ಇವರು ಮಾಡಿದ ಏಕೈಕ ಮಹಾನ್ ಸಾಧನೆ ಅಂದ್ರೆ ಚೀನಾ ಆಪ್ಸ್ ಬ್ಯಾನ್ ಮಾಡಿದ್ದು. India has banned 59 Chinese mobile applications. In one move, some of the biggest digital businesses of China have now lost access to one of its largest markets for the internet, that is India. ಹೌದು, ಚೀನಾ ನಮ್ಮ ಸೈನಿಕರನ್ನ ಕೊಂದು ಭೂಮಿ ಆಕ್ರಮಿಸಿಕೊಂಡ್ರೆ ನಮ್ಮ ಪ್ರಧಾನಿ ಟಿಕ್ಟಾಕ್ ಬ್ಯಾನ್ ಮಾಡಿ ಮಾಸ್ಟರ್ ಸ್ಟ್ರೋಕ್ ಅಂತ ಬೀಗಿದ್ರು. ಇದೇನಾ ಇವರ 56 ಇಂಚಿನ ಎದೆಯ ಪವರ್? The Prime Minister has quit the Chinese social media, Weibo, and in fact all those posts also have been deleted now. ಇನ್ನು ನಮ್ಮ ವಿದೇಶಾಂಗ ಮಂತ್ರಿ ಜೈಶಂಕರ್ ಅವರದ್ದಂತೂ ಅದ್ಭುತ ಜ್ಞಾನ. ಅವರು ಆನ್ ರೆಕಾರ್ಡ್ ಅಲ್ಲಿ ನಮ್ಮ ದೇಶಕ್ಕಿಂತ ಚೀನಾ ದೊಡ್ಡ ಆರ್ಥಿಕತೆ, ನಾವು ಚೀನಾ ಜೊತೆ ಹೋಗಿ ಜಗಳ ಆಡಕ್ಕೆ ಆಗಲ್ಲ ಅಂತ ಹೇಳ್ತಾರೆ. Look, they are the bigger economy. What am I going to do? As a smaller economy, I'm going to go pick a fight with a bigger economy. ವಾಹ್ ಜೈಶಂಕರ್ ವಾಹ್. ಅಂದ್ರೆ ಇವ್ರ ಪ್ರಕಾರ ಚೀನಾ ದೊಡ್ಡ ದೇಶ ಅಂತ ಅವರ ಎದುರು ಭಾರತ ಮಂಡಿಯೂರಿ ಶರಣಾಗತಿಯಾಗಬೇಕಾ? चाइना की इकोनॉमी हिंदुस्तान की इकोनॉमी से बड़ी है तो हम उनसे कैसे लड़ सकते हैं? जब अंग्रेज हम पर राज करते थे, क्या उनकी इकोनॉमी हमारी इकोनॉमी से छोटी थी? लड़ाई, इसका मतलब जो आपसे शक्तिमान है उससे आप लड़ो ही मत, जो आपसे कमजोर है उसी से लड़ो. इसको कायरता कहा जाता है. ಇವರ 56 ಇಂಚಿನ ಎದೆ ಕೇವಲ ದೇಶದ ಒಳಗಡೆ ಇರೋ ವಿರೋಧ ಪಕ್ಷಗಳ ಮೇಲೆ ದರ್ಪ ತೋರಿಸೋಕೆ ಮಾತ್ರನಾ? ಈ ಪುಕ್ಕಲ ಸರ್ಕಾರಕ್ಕೆ ಚೀನಾ ಮಾಡುತ್ತಿರುವ ಅಸಲಿ ಆರ್ಥಿಕ ಮತ್ತು ಮಿಲಿಟರಿ ದ್ರೋಹಗಳು ಕಾಣಿಸುತ್ತಿಲ್ಲವೇ? ಪಾಕಿಸ್ತಾನ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮಾಡಿದಾಗ ಇದೇ ಚೀನಾ ಪಾಕಿಸ್ತಾನಕ್ಕೆ J-10 ಸಿ ಫೈಟರ್ ಜೆಟ್ ಗಳನ್ನ ಕೊಟ್ಟಿತು, ಆಂಟಿ ಏರ್ ಕ್ರಾಫ್ಟ್ ಮಿಸೈಲ್ ಗಳನ್ನ ಕೊಟ್ಟಿತು. ಅಷ್ಟೇ ಯಾಕೆ, ಭಾರತೀಯ ಸೇನೆಯ ಚಲನವಲನದ ರಿಯಲ್ ಟೈಮ್ ಸ್ಯಾಟಲೈಟ್ ಡೇಟಾವನ್ನು ಪಾಕಿಸ್ತಾನಕ್ಕೆ ನೀಡಿ ಭಾರತದ ಬೆನ್ನಿಗೆ ಚೂರಿ ಹಾಕಿತು. ಇಷ್ಟೆಲ್ಲ ಆದ್ರೂ ಭಾರತ ಮತ್ತು ಚೀನಾ ನಡುವಿನ ವ್ಯಾಪಾರ 2024-25ರಲ್ಲಿ $127 ಬಿಲಿಯನ್ ದಾಟಿದೆ. ಇದರಲ್ಲಿ ಭಾರತದ ವ್ಯಾಪಾರ ಕೊರತೆ ಬರೋಬ್ಬರಿ $100 ಬಿಲಿಯನ್. ಅಂದ್ರೆ ನಾವು ಚೀನಾದಿಂದ $114 ಬಿಲಿಯನ್ ಮಾಲು ಖರೀದಿಸಿ ಅವರ ಖಜಾನೆ ತುಂಬಿಸುತ್ತಿದ್ದೇವೆ. ಆ ದುಡ್ಡಲ್ಲೇ ಚೀನಾ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ನೀಡಿ ನಮ್ಮ ಸೈನಿಕರನ್ನ ಕೊಲ್ಲಿಸುತ್ತಿದೆ. ಇನ್ನೊಂದು ಕಡೆ ಚೀನಾ ಬರೀ ನಮ್ಮ ಗಡಿ ನುಂಗುತ್ತಿಲ್ಲ. ಅರುಣಾಚಲ ಗಡಿಯಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿ ಜಗತ್ತಿನ ಅತಿದೊಡ್ಡ 60,000 ಮೆಗಾವ್ಯಾಟ್ ಸಾಮರ್ಥ್ಯದ ಮಿಡಾಂಗ್ ಹೈಡ್ರೋ ಪ್ರಾಜೆಕ್ಟ್ ಕಟ್ತಾ ಇದೆ. 60,000 मेगावाट इतना बड़ा मेगा प्रोजेक्ट वहाँ पे बनेगा तो डेफिनेटली एनवायरनमेंट को काफी बड़ा असर होगा. वहाँ पे पूरा इकोलॉजी पूरा चेंज हो जाएगा. ये एक बड़ा एक थ्रेट है. ಚೀನಾ ಅಂದುಕೊಂಡ್ರೆ 1 ಸೆಕೆಂಡ್ ನಲ್ಲಿ ನೀರು ನಿಲ್ಲಿಸಿ ಇಡೀ ಈಶಾನ್ಯ ಭಾರತವನ್ನ ಮರುಭೂಮಿ ಮಾಡಬಹುದು. ಇಲ್ಲವೇ ಒಂದೇ ಬಾರಿಗೆ ನೀರು ಬಿಟ್ಟು ಕೋಟ್ಯಂತರ ಭಾರತೀಯರನ್ನ ಜೀವಂತವಾಗಿ ಮುಳುಗಿಸಬಹುದು. ಲಡಾಖ್ ಮತ್ತು ಅರುಣಾಚಲದಲ್ಲಿ ಚೀನಾ ಬಫರ್ ಝೋನ್ ಹೆಸರಿನಲ್ಲಿ ನಮ್ಮದೇ ಭೂಮಿಯನ್ನು ನಮಗೆ ನಿಷೇಧಿತ ಪ್ರದೇಶ ಮಾಡಿದೆ. ಇವತ್ತು ಒಬ್ಬ ಸಾಮಾನ್ಯ ಭಾರತೀಯನ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ನಾವು ದೇಶದ ಒಳಗಡೆ ಹಿಂದೂ ಮುಸ್ಲಿಂ ಅಂತ ಕಿತ್ತಾಡ್ತಾ ಇದ್ದೀವಿ, ದೇವಸ್ಥಾನ ಮಸೀದಿ ಅಂತ ಕಚ್ಚಾಡ್ತಾ ಇದ್ದೀವಿ, ಸುಳ್ಳು ದೇಶಭಕ್ತಿಯ ರೀಲ್ಸ್ ನೋಡ್ತಾ ಹೆಮ್ಮೆ ಪಡ್ತಾ ಇದ್ದೀವಿ. ಆದ್ರೆ ಅಲ್ಲಿ ಚೀನಾ ಜಗತ್ತನ್ನೇ ಆಳೋಕೆ ಸೆಮಿಕಂಡಕ್ಟರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ಮಾಡ್ತಾ ಇದೆ. ನಾವು ಈ ರೇಸ್ ನಲ್ಲೇ ಇಲ್ಲ ಅನ್ನೋದು ಮತ್ತೊಂದು ದುರಂತ. ದೇಶದ ಒಳಗಡೆ ಇಡಿ, CBI ಬಿಟ್ಟು ದರ್ಪ ತೋರಿಸೋ ಈ ಮೋದಿ ಸರ್ಕಾರಕ್ಕೆ ಗಡಿಯಲ್ಲಿ ಚೀನಾ ಸೈನಿಕರು ನುಗ್ಗಿ ಬಂದಾಗ ಯಾಕೆ ಕೈಕಾಲು ನಡುಗುತ್ತವೆ? ವಿದೇಶ ಪ್ರವಾಸ ಮಾಡಿ ಸುಳ್ಳು ಅವಾರ್ಡ್ಗಳನ್ನು ತಂದು ಇಲ್ಲಿ ಪ್ರಚಾರ ಮಾಡಿಕೊಳ್ಳೋ ಪ್ರಧಾನಿ ಅವರೇ, ನಿಮ್ಮ ಸ್ವಂತ ದೇಶದ ಮಣ್ಣನ್ನು ಕಾಯೋಕೆ ನಿಮಗೆ ಯಾಕೆ ಸಾಧ್ಯವಾಗುತ್ತಿಲ್ಲ? ಇವತ್ತು ನಾವು ಗಟ್ಟಿ ಧ್ವನಿಯಲ್ಲಿ ಈ ದುರ್ಬಲ ಸರ್ಕಾರವನ್ನು ಪ್ರಶ್ನಿಸದಿದ್ದರೆ ನಾಳೆ ನಮ್ಮ ಮಕ್ಕಳು ತಮ್ಮದೇ ದೇಶದಲ್ಲಿ ಗುಲಾಮರಾಗಬೇಕಾಗುತ್ತದೆ. ಈಗಲಾದರೂ ಅಂಧಾಭಿಮಾನ ಬಿಡಿ, ದೇಶದ ಗಡಿಯನ್ನು ನೋಡಿ, ಈ ಹೇಡಿ ಆಡಳಿತಗಾರರನ್ನು ನೆಟ್ಟಗೆ ಪ್ರಶ್ನೆ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.